ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಅರಳಾಪುರ ಮಂಜೇಗೌಡರ ನೇತೃತ್ವದಲ್ಲಿ ಮತ್ತು ಹುಣಸೂರು ತಾಲೂಕಿನಲ್ಲಿ ರೈತ ಸಂಘದ ಸಂಘಟನೆ ಹಾಗೂ ರೈತರ ಹಲವಾರು ಸಮಸ್ಯೆಗಳ ಬಗ್ಗೆ ಇವತ್ತು ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದು. ಇವತ್ತು ಸಭೆಗೆ ಆಗಮಿಸಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಅರಳಾಪುರ ಮಂಜೇಗೌಡರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಹುಣಸೂರು ತಾಲೂಕಿನಲ್ಲಿ ಇವತ್ತು ಹಲವಾರು ಸಮಸ್ಯೆಗಳು ಕಾಡ್ತಾ ಇದೆ. ರಾಗಿ ಖರೀದಿ ಕೇಂದ್ರವನ್ನು ಈ ಕೂಡಲೇ ತೆರೆಯಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತೀವಿ. ಹಾಗೂ ಇವತ್ತು ರಾಜ್ಯದಲ್ಲಿ ಕೃಷಿ ವಿದ್ಯುತ್ ಪಂಪ್ಸೆಟ್ಗಳಿಗೆ ಮಾಡ್ತಿರ್ತಕ್ಕಂಥ ರೈತರಿಗೆ ಇವತ್ತು ಅಕ್ರಮವಾಗಿ ಏನಿವತ್ತು ಬೋರನ್ನು ಕೊರೆಸಿ ಇವತ್ತು ಮಾಡಿದ್ದಾರೆ. ಸರ್ಕಾರ ಆದೇಶ ಇವತ್ತು ಕೊಟ್ಟಿದ್ರು ಸಹ ಹಲವಾರು ಷರತ್ತುಗಳನ್ನು ವಿಧಿಸುವುದರ ಮೂಲಕ ಇವತ್ತು ರೈತರಿಗೆ ಷರತ್ತಾಗ್ತಾ ಇದ್ದಿಲ್ಲ. ಸ್ವಾಮಿ, ಯಾವ ನ್ಯಾಯ? ಯಾವ ರೈತ ಇವತ್ತು ಬೋರ್ ಕೊರೆಸಿದ್ದಾನೆ ಆ ರೈತರುಗಳಿಗೆ ಸರ್ಕಾರ ಇವತ್ತು ಕೂಡಲೇ ಇವತ್ತು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಳ್ಬೇಕಂತ ಹೇಳಿ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ವೇದಿಕೆ ಮುಖಾಂತರ ಇವತ್ತು ಆಗ್ರಹವನ್ನು ಮಾಡ್ತದೆ. ಇವತ್ತು ಹುಣಸೂರು ತಾಲೂಕಿನಲ್ಲಿ ಇವತ್ತು ನೂತನ ಆಸ್ಪತ್ರೆ ಕಟ್ಟಡ ಓಪನ್ ಆಗಿ 3-4 ವರ್ಷ ಕಳೆದರೂ ಸಹ ಉದ್ಘಾಟನೆ ಆಗಿಲ್ಲ. ಇವತ್ತು ರೋಗಿಗಳು ಇವತ್ತು ಹಳೆಯ ಆಸ್ಪತ್ರೆಗಳಲ್ಲಿ ಇವತ್ತು ಪರದಾಡ್ತಾ ಇದ್ದಾರೆ, ಚಿಕಿತ್ಸೆ ಸಿಗ್ತಾನೆ. ಕೂಡಲೇ ಇವತ್ತು ಸರ್ಕಾರ ನೂತನ ಆಸ್ಪತ್ರೆಯ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವೇದಿಕೆ ಮುಖಾಂತರ ಆಗ್ರಹವನ್ನು ಮಾಡ್ತದೆ. ಇವತ್ತು ಎಲ್ಲರನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಅರಳಾಪುರ ಮಂಜೇಗೌಡರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತೇನು ಹುಣಸೂರಿನ ಭಾಗದಲ್ಲಿ ಏನು ವಿದ್ಯುತ್ ಪಂಪ್ ಸೆಟ್ ವಿಚಾರವಾಗಿರ್ಬೋದು, ಹಾಗೆ ಒಂದು ಆಸ್ಪತ್ರೆಯ ವಿಚಾರವಾಗಿರ್ಬೋದು, ಹಾಗೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರೈತರ ಒಂದು ಕುಂದುಕೊರತೆ ಸಭೆಯನ್ನು ಕೂಡ ಇವತ್ತು ನಾವು ಕರೆದಿದ್ದೀವಿ. ಇವತ್ತು ಬರೀ ಇವತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಮಾತ್ರನೇ ಇವತ್ತು ನಾವು ಮುಂದಿನ 4ನೇ ತಾರೀಕು, ಬರೋ ತಿಂಗಳು 4ನೇ ತಾರೀಕು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕಮಿಟಿಯ ಎಲ್ಲ ಕಾರ್ಯಕರ್ತರು ಒಂದು ಸಭೆ ಕರೆದು ಪದಗ್ರಹಣ ಕಾರ್ಯಕ್ರಮ ಅಂತ ಏನು ನಾವೆಲ್ಲ ಒಂದು ಕ್ಷತ್ರಿಯ ಅದೇನು ನಾವು ಇರ್ತಕ್ಕಂಥ ಒಬ್ಬ ರೈತರೆಲ್ಲ ನಾವೆಲ್ಲ ಒಂದು ಸಂಘಟನೆಯಿಂದಾಗ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರ ಭಾವನೆಯಲ್ಲಿ ನಾವು ಬದುಕಬೇಕು ಮತ್ತು ಬಾಳಬೇಕು ಮತ್ತು ಸೇವೆಗಳನ್ನು ಸಲ್ಲಿಸಬೇಕು ಅಂತೇಳಿ ವಿಷಯಗಳನ್ನು ಎಲ್ಲ ಸಭೆಯಲ್ಲಿ ಮಾತಾಡಿ ನಿರ್ಣಯಗಳನ್ನು ಕೈಗೊಂಡಿದ್ದೀವಿ. 4ನೇ ತಾರೀಕು ಎಲ್ಲ ಮೈಸೂರಿನಿಂದ ಸಮಾವೇಶವನ್ನು ಮತ್ತು ಪದಾಗ್ರಹಣ 4ನೇ ತಾರೀಕು ಎಲ್ಲರಿಗೂ ಏನಿವತ್ತು ಇಡೀ ರಾಜ್ಯ ಸಮಿತಿ ಮೈಸೂರು ಜಿಲ್ಲೆ ಏನಿವತ್ತು ಒಂದು ಚಳವಳಿಗಾರರು ಒಂದು ಸ್ವಲ್ಪ ಏನು ದಾರಿ ತಪ್ಪಿದ್ರು ಅದನ್ನು ಒಂದು ಒಳ್ಳೆಯ ಸಂದೇಶ ಕೊಡೋಕ್ಕೆ ಇವತ್ತು ಇಡೀ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಇವತ್ತು ಹುಣಸೂರು ಸೇರಿದೆ. ಇವತ್ತು ರೈತ ಸಂಘ ಅಂದರೆ ಒಂದು ಗಟ್ಟಿಯಾದಂಥ ಒಂದು ಸಂಘಟನೆ ಇದೆ. ಇಲ್ಲಿ ಯಾರೋ ಏನಾರ ಕಿಡಿಗಾಡುಗಳು ಮಾತಾಡಿರೋ ಅದಕ್ಕೆ ಬಗ್ಗರಲ್ಲ. ಇವತ್ತು ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿಗಳು ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಗಟ್ಟಿಯಾಗಿದ್ದಾರೆ. ಇನ್ನು ಯಾರ್ದು ಭಯ ಏನು ಬೇಡ. ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತಂಡವಾಡ್ತಿದೆ, ಇಡೀ ಮೈಸೂರು ಜಿಲ್ಲೆಯಲ್ಲಿ ತಂಡವಾಡ್ತಿದೆ. ಅದನ್ನು ಇವತ್ತು ಒಂದುಗೂಡಿಸಿ ಯಾರು ಭ್ರಷ್ಟಿದ್ದಾರೆ, ಯಾರು ರೈತರ ಬಗ್ಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ಆದರೆ ಇವತ್ತು ಗಂಭೀರವಾಗಿ ಇವತ್ತು ಮೈಸೂರು ಜಿಲ್ಲೆ ಚರ್ಚೆ ಆಗಿದೆ. ಇವತ್ತು ಸರ್ಕಾರಗಳು ರೈತರ ಜೊತೆ ಆಟ ಆಡ್ತಿದ್ದಾವೆ. ಇವತ್ತು ಬರಗಾಲ ಬಂದು ಇವತ್ತು ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ. ಇನ್ನೂವರೆಗೂ ಸರ್ಕಾರಗಳು ವಿರೋಧಪಡಿಸ್ಕೊಳ್ಳಿ ಯಾರೇ ಆಗಲಿ ನೀನು ಕಳ್ಳ ಅವ್ರ ಕಳ್ಳ ಅಂತ ಮಾತ್ರ ಹೇಳ್ಕೊಂಡ್ರೆ ರಾಜ್ಯ ಬೀದಿ ಬರ್ಬೇಕಾದ್ರೆ ರೈತರು ಇವತ್ತು ಯಾರೂ ಮಾತಾಡಿಸ್ತಾ ಇಲ್ಲ. ಅದು ಗ್ಯಾರಂಟಿ ಹೇಳ್ಕೊಂಬಂದ್ರಿ. ಗ್ಯಾರಂಟಿ ಇಡೀ ರಾಜ್ಯದ ರೈತರು ಕೊಟ್ಟ ಆಶ್ವಾಸನೆ ಅಲ್ಲ, ನೀವೇ ತೀರ್ಮಾನ ತಗೊಂಡದ್ದು ಗ್ಯಾರಂಟಿಗಳು. ನೀವು ಕೊಟ್ಟಿದ್ದು ಗ್ಯಾರಂಟಿ ಇವತ್ತು 5 ಗ್ಯಾರಂಟಿ. ನಾವು ಸರ್ಕಾರಕ್ಕೆ ಬಂದರೆ ಈ ರಾಜ್ಯದಲ್ಲಿ 5 ಗ್ಯಾರಂಟಿನ ನಾವು ಮಾಡ್ತೀವಿ ಅಂದ್ರಿ. ಅದು 5 ಗ್ಯಾರಂಟಿ ಯಾವುದು? ನಮ್ಗೆ ಆಶ್ವಾಸನೆ ಕೊಟ್ಟಿರೋದು ಯಾವುದು?
ಇಡೀ ರಾಜ್ಯದ ಜನಕ್ಕೆ ನೀವೆಲ್ಲ ಮಂಗನ್ ಥರ ಮಾಡಬೇಡಿ. ಮೊದಲನೇ ಅಜೆಂಡಾ APMC ಮತ್ತು ಭೂ ಸ್ವಾಧೀನ ಕಾಯ್ದೆಯನ್ನು ವಾಪಸ್ ತಗೊಳ್ಳೋದು, ಸ್ವಾಮಿನಾಥನ್ ವರದಿ ಪ್ರಕಾರ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡೋದು, ಸಮಗ್ರ ನೀರಾವರಿ ಇಡೀ ರಾಜ್ಯಕ್ಕೆ ವರ್ಷಕ್ಕೆ 2 ಸತಿ ನೀರು ತುಂಬ ಕೆಲಸ, ಮತ್ತು ಏನು ಪಂಪ್ ಸೆಟ್ಗಳಿಗೆ ಏನು ಇವತ್ತು ಈ ರಾಜ್ಯಕ್ಕೆ ದೇಶಕ್ಕೆ ಏನು ಅನ್ನ ಕೊಡ್ತಿದ್ದೀರಲ್ಲ ಆ ರೈತರಿಗೆ ಪಂಪ್ ಸೆಟ್ಟನ್ನು ನೀವು ಕೊಡಿ ಅಂತ ಕೇಳಿಲ್ಲ, ಕರೆಂಟನ್ನು ನೀವು ಕೊಡಲೇಬೇಕು. ನಿಮ್ಗೆ ಅನ್ನ ಹಾಕ್ತಾಯಿದ್ದೀವಿ, ನಿಮಗೆ ನೀರು ಕೊಡ್ತಾಯಿದ್ದೀವಿ, ಸಂಬಳ ಕೊಡ್ತಾಯಿದ್ದೀವಿ, ನಿಮ್ಮ ಅನ್ನ ಬೆಳೆಯೋಕ್ಕೆ ಕರೆಂಟ್ ಬೇಕಲ್ಲ. ನೀವೇನು ಪುಕ್ಕಟ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಕರೆಂಟನ್ನು ತಕ್ಷಣ ಕೊಡಲೇಬೇಕು. ಕಂಬಗಳು ಲೈನ್ಗಳು ಹಿಂದೆ ಏನು ಕೊಡ್ತಿದ್ರಿ ಅದನ್ನು ಕೊಡಲೇಬೇಕು. ಅಕ್ರಮ ಸಕ್ರಮ ಅಂತ ನೀವು ಅಲ್ಲಿ ಇದಕ್ಕೆಲ್ಲ ಸುಮಾರು ಎಲ್ಲ ಪಕ್ಷರು ಮಾಡಿದ್ವಿ. ಯಾವುದೇ ಅಕ್ರಮ ಸಕ್ರಮ ನಾವೇನು ಕಟ್ಟಲ್ಲ, ರೈತಿಂಗೆ ಫ್ರೀ ವಿದ್ಯುತ್ ಕೊಡಬೇಕು, TC ಕೊಡಬೇಕು ಅಂತ ಏನು ಮಾತಾಡಿದ್ದು ಎಲ್ಲ ಸರ್ಕಾರಗಳು ಕೊಡ್ಕೊಂಬಂದ್ರು. ಆ ಕೆಲಸನ ನೀವು ಕಾಂಗ್ರೆಸ್ ಸರ್ಕಾರದವ್ರು ಮಾತಾಡಬೇಕು, ವಿರೋಧ ಪಕ್ಷರು ಮಾತಾಡಬೇಕು. ಇವತ್ತು ಯಾವುದೋ ಸೋಲಾರ್ ಹಾಕೇಳಿ ಒಬ್ಬ ಮನುಷ್ಯ ಸೋಲಾರ್ ಹಾಕಿಗೆ 5 ಲಕ್ಷ ಬೇಕು. ಎಲ್ಲ ಮಾತಾಡ್ರಂತೆ ನೀವು ಉತ್ತರ ಕೊಡಬೇಕು. ಜಿಲ್ಲಾಧ್ಯಕ್ಷ ಉತ್ತರ ಕೊಡೋದು ಯಾರು ಮಾತಾಡ್ತಾರೆ? ನೀವು ಕಾರ್ಯದರ್ಶಿ ತಾನೆ ಹೇಳಿ, ಆಮೇಲೆ ಉತ್ತರ ಕೊಡ್ತಾರೆ. ಜಿಲ್ಲೆ ಯಾಕೆ ಬೇಕಾಯ್ತು, ಯಾಕೆ ಬೇಕಾಗ್ತದೆ ಹೇಳಿ. ನಾವು 2-3 ವರ್ಷದಿಂದ ದುಡ್ದೇನ್ ಪ್ರಯತ್ನ ನನಗೆ ಇವ್ರನ್ನ ಯಾರು ಕೇಳ್ತಾರಲ್ಲ, 20 ಜನ ನಾನು ಕರ್ಕೊಬರ್ತೀನಿ ಒಂದು ಸಂಘಟನೆಗೆ, ಅವರು ನಿರಂತರವಾಗಿ ಬರೋಂತ ಕರ್ಕೊಬರ್ತೀನಿ. ಯಾರನ್ನ ಕರ್ಕೊಬಂದು ಪೋಸ್ಟ್ ಕೊಡೋದು ನನಗೆ ಬೇಕಾಗಿಲ್ಲ. ಆಯ್ತು, 20 ಜನ ನಿರಂತರ ನನ್ನ ಜೊತೆ ಕರ್ಕೊಬರ್ತೀನಿ. ಬಸ್ ಸಾಕು ಕರ್ಕೊಬರ್ತೀರೋ ಇನ್ನೊಂದ್ರಲ್ಲ, ನೀವು ಕರ್ಕೊಬರ್ಬೇಕು. ಬನ್ನಿ ಅನ್ನೋದಲ್ಲ. ಇಲ್ಲಿ ಒಂದು ವಿಚಾರ ಹೇಳ್ತೀನಿ ಹೇಳಿ. ಹಳ್ಳಿಯ ಇದು ರೈತ ಸಂಘದ ನಡೆ ಹಳ್ಳಿಯ ಕಡೆಗೆ ಅಂತ ಮಾಡಿದ್ರಿ, ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿದ್ರೆ ಹಿಂದೆ ಮುಂದೆ ಅದನ್ನ ಒಂದು ಸಾರಿ ಆಯ್ತಾ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ